ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಸ್ವಾಗತಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿವೇಕಣ್ಣ ಡಬ್ಬಿ ಅವರೇ ಹಾಗೂ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮುಳುಗೋಡು ಪಾಟೀಲ್ ವೀರಣ್ಣ ರಾವ್ ಅವರೇ ಮತ್ತು ಎಲ್ಲ ನಮ್ಮ ಇಬ್ಬರು ಮೋರ್ಚಾ ಅಧ್ಯಕ್ಷರೇ, 2023 ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮೊಟ್ಟ ಮೊದಲನೇ ಬಾರಿಗೆ ಹಿಂದೆಂದೂ ಸರ್ಕಾರಗಳು ಮಾಡಿದಿರ್ತಕ್ಕಂಥ ಅನ್ಯಾಯವನ್ನು ಈ ನಮ್ಮ SC/ST ಸಮುದಾಯಕ್ಕೆ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಯಾಕಪ್ಪ ಅಂತಂದ್ರೆ 2023 ಸರ್ಕಾರ ಬಂದ ತಕ್ಷಣ ಅವರು ಒಂದು ಗ್ಯಾರಂಟಿ ಅನ್ನೋವಂಥ ಒಂದೇನು ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. 2023, 24, 24, 25 ಒಂದು ಏನು ವರ್ಷದಲ್ಲಿ ನಮ್ಮ SCP TSP ಯೋಜನೆಗೆ ಬರ್ತಿರ್ತಕ್ಕಂಥ ಸುಮಾರು 41,000ಕ್ಕಿಂತ ಅಧಿಕ ಹಣವನ್ನು ಏನು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಸಮುದಾಯಗಳ ಅಭಿವೃದ್ಧಿಗೆ, ನಮ್ಮ ಕಾಲೋನಿಗಳ ಅಭಿವೃದ್ಧಿಗೆ, ಒಂದು SC/ST ಮಕ್ಕಳ ಒಂದು ಶಿಕ್ಷಣದ ಅಭಿವೃದ್ಧಿಗೆ ಇರ್ತಕ್ಕಂಥ ಅನುದಾನವನ್ನು ನೇರವಾಗಿ ಅದನ್ನು ನಮ್ಮ ಸಮುದಾಯಕ್ಕೆ SC/ST ಸಮುದಾಯಕ್ಕೆ ಬರ್ತಕ್ಕಂಥ ಅನುದಾನವನ್ನು ಕಡಿತ ಮಾಡಿ ಅವರು ಗ್ಯಾರಂಟಿಗಳೇ ಹಾಕುವ ಮುಖಾಂತರ ಮೊಟ್ಟ ಮೊದಲನೇ ಬಾರಿಗೆ ಈ ಸರ್ಕಾರ ಬಂದ ಮೇಲೆ ಮೊದಲನೇ ಬಾರಿಗೆ ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ನಂತರ ಮುಂದೆ ಹೋಗ್ತಾ ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಏನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ SC/ST ಒಂದು ಅಭಿವೃದ್ಧಿ SC ಅಂದ್ರೆ STಗೆ ಇರ್ತಕ್ಕಂಥ ಒಂದು ವಾಲ್ಮೀಕಿ ನಿಗಮದ 187 ಕೋಟಿಗಿಂತ ಅಧಿಕ ಹಣವನ್ನು ನೇರವಾಗಿ ಇವರು ಬೇರೆ ಬೇರೆಗೆ ಒಂದು ಪ್ರೈವೇಟ್ ಹಾಕುವ ಮುಖಾಂತರ ಅದನ್ನು ಸಹಿತ ಇವರು ದುಡ್ಡು ತೆಗೆದು ST ಸಮುದಾಯಕ್ಕೆ ಒಂದು ದೊಡ್ಡ ಪೆಟ್ಟು ಕೊಟ್ಟಿರ್ತಕ್ಕಂಥದ್ದು. ಇದು ಬಹುಶಃ ನಾವು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಒಂದು ಜಿಲ್ಲಾ ಅಧ್ಯಕ್ಷರ ಮುಖ ದೊಡ್ಡ ದೊಡ್ಡ ಹೋರಾಟಗಳನ್ನು ನಾವು ಮಾಡಿದ್ವಿ. ಆದರೂ ಸಹಿತ ಇರ್ತಕ್ಕಂಥ ಈ ಮಂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ನಮ್ಮ ಆಗಿರ್ತಕ್ಕಂಥ ಈ ಏನು ಹಣವನ್ನು ವಾಪಸ್ ನಮ್ಮ ಸಮುದಾಯ ಕೊಡುವಂಥ ಕೆಲಸ ಮಾಡಲಿಲ್ಲ. ಮುಂದುವರೆದು ಏನು ಮಾಡ್ತಪ್ಪ ಅಂದರೆ ಕಳೆದ ಒಂದು 2022 ಅಂದಿನ BJP ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ST ಸಮುದಾಯಕ್ಕೆ 3% ಇದ್ದದನ್ನು 7% ಮಾಡಿ ರಿಸರ್ವೇಷನ್, SC ಸಮುದಾಯಕ್ಕೆ 15% ಇದ್ದದನ್ನು 17% ಮಾಡಿ ಒಂದು ಸಾಮಾಜಿಕ ನ್ಯಾಯವನ್ನು ನಮ್ಮ ಎರಡೂ ಸಮುದಾಯ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮಗೆ ಸಂವಿಧಾನಿಕವಾಗಿ ಏನು ಭಾರತೀಯ ಜನತಾ ಪಕ್ಷ ಬೊಮ್ಮಾಯಿ ಅವರು ಕೊಟ್ಟಿದ್ರು ಅದನ್ನು ಕಡಿಮೆ ಮಾಡುವಂಥ ಕೆಲಸ ನಮ್ಮ ಮಾಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ST ಸಮುದಾಯಕ್ಕೆ 3% ಹಾಗೂ SC ಸಮುದಾಯಕ್ಕೆ 15% ಮಾಡುವಂಥ ಕೆಲಸ ಮಾಡೋದು. ಯಾಕೆ ಮಾಡಿದ್ರಪ್ಪ ಅಂದರೆ ನಮ್ಮ ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು, ವಿದ್ಯಾರ್ಥಿಗಳ ಒಂದು ಯಾವುದೇ ಒಂದು ಪೋಸ್ಟ್ ತಗೊಳ್ತಾ ಇಲ್ಲ, ಯಾವುದೇ ಒಂದು ಹುದ್ದೆಗಳ ಭರ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಒಂದು ಹೋರಾಟ ಮಾಡಿದಾಗ ಅದನ್ನು ಇವರೇನು ಪೋಸ್ಟ್ ತುಂಬ್ಕೋಬೇಕಂದ್ರೆ ಇವ್ರ ಬಳಿ ಆರ್ಥಿಕವಾಗಿ ಇವ್ರ ಬಳಿ ದುಡ್ಡಿಲ್ಲ. ಯಾಕಂದ್ರೆ ಇವ್ರು ಒಟ್ಟು ದುಡ್ಡುಗಳ ಗ್ಯಾರಂಟಿ ಹಾಗೂ ಅವ್ರು ತಮ್ಮ ಭ್ರಷ್ಟಾಚಾರ ಮಾಡಿ ಏನದ ಅವರು ಹಾಳು ಮಾಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ವಿದ್ಯಾರ್ಥಿಗಳ ಒಂದು ಹೋರಾಟ ತಪ್ಪಿಸ್ಬೇಕಂತೇಳಿ ಇವರೇ ಒಬ್ಬರನ್ನ ತಮ್ಮವರನ್ನೇ ಒಬ್ರು ಕೋರ್ಟಿಗೆ ಹೋಗಿ ಅದನ್ನ ತಡೆ ಹೇಳುವಂತ ಕೆಲಸ ಮಾಡಿದ್ರು. ನಾವು ಕೇಳ್ತೀವಿ, ಈ ಪತ್ರಿಕಾ ಮುಖಾಂತರ ನಿಮಗೆ ಕೇಳ್ತೀವಿ, ಈ ಛತ್ತೀಸ್ಗಢ, ಉತ್ತರ ಪ್ರದೇಶ ಎಲ್ಲ ಕಡೆ ನೀವು ಕೇಳಕ್ ಹೋದ್ರೆ ಏನಂತೀರಿ, ಇಲ್ಲ ಇದು 50% ರೇಷಿಯೋ ಕ್ರಾಸ್ ಆಗ್ಯದ, ಹೀಗಾಗಿ ನಾವು ಅದು ಕೋರ್ಟ್ನಲ್ಲಿ ಇದೆ ಅಂತ ಕೇಳ್ತೀನಿ. ನಿಮ್ಮ ಅಡ್ವೊಕೇಟ್ ಜನರಲ್ ಅವರು ನಮ್ಮ SC/ST ಸಮುದಾಯ ಮೇಲೆ ನಿಮ್ಗೇನಾದ್ರೂ ಕಾಳಜಿ ಇದ್ರೆ, ಈ SC/ST ಸಮುದಾಯವನ್ನ ನಿಮ್ಗೇನಾದ್ರೂ ನಿಮ್ ಕಿಂಚಿತ್ತು ಕಾಳಜಿ ಇದ್ರ ನೀವು ಅಡ್ವೊಕೇಟ್ ಜನರಲ್ ಇರ್ತಾರೆ ನಿಮ್ಮ ಸರ್ಕಾರದ್ದು, ನೀವು ಯಾಕೆ ಕೋರ್ಟಿಗೆ ಅವರನ್ನ ಹಾಜರು ಮಾಡಲಿಲ್ಲ? ಹೀಗಾಗಿ ನಾವು ನಿಮಗೆ ಎಲ್ಲ ತತ್ಪರ ಹೇಳೋದು ಈ ವಿಷಯಗಳನ್ನ ಇಟ್ಟೆ ನೇರವಾಗಿ ನೀವು ದಲಿತ ಸಮುದಾಯಗಳನ್ನ ಒಂದು ಕುಗ್ಗಿಸಬೇಕು. ಈ ರಾಜ್ಯದಲ್ಲಿ ಇರ್ತಕ್ಕಂಥ SC/ST ಸಮುದಾಯವನ್ನ ಮೇಲೆ ಬರಬಾರ್ದು, ಸಾಮಾಜಿಕವಾಗಿ ಇವರನ್ನ ಮುಂದೆ ಬರಬಾರ್ದು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ನೀವು ಇತ್ತೀರಿ ನಮ್ಮ SC/ST ಸಮುದಾಯಗಳಿಗೆ ಒಂದು ಕೊಡ್ಲಿ ಪೆಟ್ಟು ಕೆಲಸವಂತ ಮಾಡ್ತಾ ಇದ್ರಿ. ನಾನು ಇನ್ನೊಂದು ತಮ್ಮ ಮುಖಾಂತರ ನಮ್ಮ SC/ST ಸಮುದಾಯ ಇರ್ತಕ್ಕಂಥ ಶಾಸಕರಿಗೆ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ, ನೀವು ಒಂದು ಸ್ವಲ್ಪ ಏನಾರ ಸಣ್ಣ ವಿಷಯ ಆದ್ರೆ ನೀವು ಎದ್ದು ನಿಂತು ದೊಡ್ಡ ಭಾಷಣ ಮಾಡೋರು ನೀವು, ನಮ್ಮ ಸಚಿವರು ಶಾಸಕರುಗಳು ಇಷ್ಟು ನಮ್ಮ ಸಮುದಾಯಗಳಿಗೆ ರಿಸರ್ವೇಷನ್ ಅಲ್ಲಿ ಕಟ್ ಮಾಡಿದ್ರಿ, ಅಭಿವೃದ್ಧಿಗೆ ಬರ್ತಕ್ಕಂಥ ಹಣ ಕಟ್ ಮಾಡಿದ್ರಿ, ವಾಲ್ಮೀಕಿ ನಿಗಮದ ಇರ್ತಕ್ಕಂಥ ಹಣ ಕಟ್ ಮಾಡಿದ್ರಿ. ನೀವು ಒಬ್ರು ಸಹಿತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಕೆಲಸ ನೀವು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಯಾಕಂದ್ರೆ ನಿಮ್ಮ ಜೊತೆಗೆ ಬಿಟ್ಟು ನಮ್ಮ ಸಂಘಟನೆಗಳನ್ನ ನಾವು ಇವತ್ತಿನ ದಿನ ನಾವು ಮನವಿ ಮಾಡ್ಕೋತೀವಿ. ನಮ್ಮ SC/ST ಸಮುದಾಯದ ನಮ್ಮ ಸಂಘಟನೆಗಳದಾರ, ದೊಡ್ಡ ಸಮಾಜದ ಒಂದು ಸಮಾಜವನ್ನ ಮೇಲಕ್ಕೆ ತರಬೇಕು, ಸಮಾಜದಲ್ಲಿ ಸಮಾನವಾಗಿ ತರ್ತಕ್ಕಂಥ ನಮ್ಮ ಸಂಘಟಕರಿಗೂ ನಾ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಕೈ ಮುಗಿದ ವಿನಂತಿ ಮಾಡ್ತೀನಿ. ತಾವೆಲ್ಲರೂ ಸಹಿತ ಇವತ್ತಿನ ಸಮುದಾಯಕ್ಕೆ ಅನ್ಯಾಯ ಆದಾಗ ನೀವು ಎದ್ದು ನಿಂದಿರ್ಬೇಕು.
ಯಾಕೆ ಧ್ವನಿ ಎತ್ತಂಗಿಲ್ಲ? ಕಾಂಗ್ರೆಸ್ ಏನದೇನು ದೊಡ್ಡ ಏನು ಇದು ಅದ ಏನು? ನಾವು ಧ್ವನಿ ಎತ್ತರ ಏನು ಮಾಡ್ತಾರ ಅವ್ರು? ಹೀಗಾಗಿ ನಾವೆಲ್ಲರನ್ನ ನಾವು ಅದೇ ಕೇಳ್ಕೊಳ್ಳೋದು, ದಯವಿಟ್ಟು ನೀವು ಎಲ್ಲ ನಮ್ಮ SC STs ಇರ್ತಕ್ಕಂಥ ಸಂಘಟನೆಗಳು ಇವತ್ತು ಪಕ್ಷ ಬಿಡ್ರಿ, ಅವ್ರು ಕಾಂಗ್ರೆಸ್ ಪಕ್ಷದವರು ಅನ್ನಲಾಗ್ಯಾರ, ಅವ್ರಿಗೆ ನೈತಿಕತೆನೇ ಇಲ್ಲ. ಇವತ್ತು ರಿಸರ್ವೇಶನ್ ಅಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಆ ರಿಸರ್ವೇಶನ್ ಸಮುದಾಯಗಳಿಗೆ ಅನ್ಯಾಯ ಆದಾಗ ಅವ್ರು ಇವತ್ತು ಪ್ರಶ್ನೆ ಮಾಡಲ್ಲ. ಅಂದಾಗ ಅವ್ರು ಮುಂದಿನ ಚುನಾವಣೆಯಲ್ಲಿ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಅವ್ರು ಒತ್ತಟ್ಟಿರ್ಲಿ. ನಮ್ಮ ಸಂಘಟನೆ ಇರ್ತಕ್ಕಂಥ ನಮ್ಮ ಸಂಘಟಕರು, ನಮ್ಮ ಸಮಾಜ ಸಂಘಟನೆಗರು, ನಮ್ಮ SC ಆಯ್ತು ST ಆಯ್ತು ಸಮಾಜದಲ್ಲಿ ಇರ್ತಕ್ಕಂಥ ನಾವೇನು ಸಂಘಟನೆ ಮಾಡ್ತೀವಿ, ದಯವಿಟ್ಟು ನೀವು ಸಮಾಜಕ್ಕೆ ಅನ್ಯಾಯ ಆದಾಗ ನೀವು ಧ್ವನಿ ಎತ್ತು. ನೀವು ಸಮಾಜಕ್ಕೆ ಅನ್ಯಾಯ ಎದ್ದಾಗ ಕಟ್ಟ ಕಡೆ ಇವತ್ತಿನ ಬಡವನಿಗೆ ನಮಗೆ ಅನ್ಯಾಯ ಆಗ್ಲಿಕ್ಕತ್ತದ. ಈ ರಿಸರ್ವೇಶನ್ ಏನ್ರಿ 17% ಇದ್ದದ್ದು ಇವತ್ತು 2% ಕಮ್ಮಿ ಮಾಡ್ಯಾರ. ನಾಳೆ ನಾವು ಪೋಸ್ಟಿಂಗ್ ಮಾಡಿದ್ರೆ ನಮ್ಮ ಸಮಾಜ ಒಬ್ಬ 2 ಮಗು ಒಂದೇ 100 ಪೋಸ್ಟ್ ಕರೆದ ನಮ್ಮ 2 ಮಕ್ಕಳು ನಮ್ಮ ಬಡವ್ರ ಮನೆ ಕೊಂಡಿರ್ತಾರೆ. ದಯವಿಟ್ಟು ನಮ್ಮೆಲ್ಲ ಸಮಾಜ ಬಂಧುಗಳು ಕೇಳ್ತೀನಿ, ಇನ್ನು ಮುಂದುವರೆದು ಹೇಳ್ತೀವಿ. ಸಮಾಜ ಕಲ್ಯಾಣದ ಹಿಂದಿನ ಒಂದು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ ರಮೇಶ್ ಜಿಗಜಿಣಿ ಸಾಹೇಬರು ಅವರು ಏನ್ ಮಾಡಿದ್ರು, ಇವತ್ತು ಗಂಗಾ ಕಲ್ಯಾಣ ಯೋಜನೆ ಅನ್ನೋದು ಬಹುಶಃ ನಮ್ಮೆಲ್ಲರಿಗೆ ಅದು ರಮೇಶ್ ಜಿಗಜಿಣಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತದು. ಆದ್ರೆ ಆ ಯೋಜನೆನ ಜಾರಿಗೆ ತರಬೇಕಾದ್ರು ಪಟ್ಟಿರ್ತಕ್ಕಂಥ ಕಷ್ಟ ಬಹುಶಃ ಬಹಳ ನಮ್ಮ ಸಮುದಾಯದವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಸುಮಾರು ಕ್ಯಾಬಿನೆಟ್ ನಲ್ಲಿ 2 ಸಲ ಬಿಲ್ ಒಯ್ತಾರೆ. 2 ಸಲ ಸಹಿತ ಅಂದಿನ ಮುಖ್ಯಮಂತ್ರಿ ಅದನ್ನ ಆಗೋದಿಲ್ಲ ಅಂತ ಹೊರಗೆ ಹಾಕ್ತಾರೆ ಬಿಲ್ಲನ್ನು. 3ನೇ ಬಾರಿಗೆ ಆ ಬಿಲ್ಲಿನ ಜೊತೆಗೆ ಅವ್ರು ತಮ್ಮ ರಾಜೀನಾಮೆ ಪತ್ರನ ಬರ್ಕೊಂಡು ಹೋಗ್ತಾರೆ. ಈ ನಮ್ಮ ಸಂಸದರ ಅವತ್ತು ಸಮಾಜ ಕಲ್ಯಾಣ ಸಚಿವರ ಸಂದರ್ಭದಲ್ಲಿ ಬರ್ಕೊಂಡು 3ನೇ ಸಲನೂ ಸಹಿತ ಆ ಬಿಲ್ಲನ್ನು ನಾವು ಮಾಡೋದಿಲ್ಲ ಅಂದಾಗ ಜಾಗದ ಮ್ಯಾಗ ತಮ್ಮ ಬಿಲ್ಲಿನ ಜೊತೆ ನನ್ನ ಸಮಾಜಕ್ಕೆ ನನ್ನ ನ್ಯಾಯನೇ ಕೊಡೋದಾಗ ನನ್ನ SC ST ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡೋದು ನನ್ನ ಕೈಲಿ ಆಗೋದಿಲ್ಲ ಅಂದ್ರೆ ಈ ಸಮಾಜ ಕಲ್ಯಾಣ ಖಾತೆಯಲ್ಲಿ ನಾನು ಮುಂದುವರೆಲ್ಲ ತಿಳಿ ಈ ಸಮಾಜಕ್ಕೋಸ್ಕರ ತಮ್ಮ ಸಮಾಜ ಕಲ್ಯಾಣ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರುವಂತ ಸಂದರ್ಭ ನಡೆದಂತ JH ಪಟೇಲ್ರು ಇಲ್ಲ ಉಪಮುಖ್ಯಮಂತ್ರಿ ಇದ್ದ ಅವರನ್ನು ತಡೆದು ಅದನ್ನ ಆವತ್ತಿನ ಕ್ಯಾಬಿನೆಟ್ ಗಂಗಾ ಕಲ್ಯಾಣವನ್ನ ಅವರು ಜಾರಿಗೆ ತರ್ತಾರೆ. ಯಾರು ಉದ್ಧಾರಕ್ಕಾಗಿ ಮಾಡಿರ್ತಕ್ಕಂಥದ್ದು ರಮೇಶ್ ಜಿಗಜಿಣಿ ಸಾಹೇಬರು ದಲಿತರು ಹಿಂದುಳಿದವರು ಉದ್ಧಾರ ಆಗ್ಬೇಕು, ಅವ್ರು ಆರ್ಥಿಕವಾಗಿ ಮುಂದೆ ಬರ್ಬೇಕಂತೇಳಿ ಸರ್ವ ನಮ್ಮ SC ST ಸಮುದಾಯಕ್ಕಾಗಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಾವೆಲ್ಲರೂ ಇವತ್ತಿನ ದಿನ ಅವರು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೇವೆ. ಅವರು ಸಮಾಜದ ದೊಡ್ಡ ನಾಯಕರದ ಸುಮಾರು 7 ಸಲ MP 3 ಸಲ MLA ರಾಜ್ಯ ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು. ನಾವು ಮತ್ತೊಬ್ಬ ರಮೇಶ್ ಜಿಗಜಿಣಿ ಅವರು ಈ ಜಿಲ್ಲೆಯಲ್ಲಿ ನಾವು ಆ ಲೆವೆಲ್ ತರಬೇಕಪ್ಪ ಅಂದ್ರೆ ಅದು ಅಷ್ಟು ಹಗರ ಮಾತಲ್ಲ ಇವತ್ತಿನ ದಿನಮಾನದಾಗ. ದಯವಿಟ್ಟು ಮತ್ತೆ ಯಾವುದೇ ತರ ಒಂದು ಕಪ್ಪು ಚುಕ್ಕಿ ಅವರಿಗಿಲ್ಲ, ಯಾವುದೇ ತರ ಭ್ರಷ್ಟಾಚಾರದ ಆರೋಪ ಇಲ್ಲ, ಎಲ್ಲಿ ಯಾವ ಸಮುದಾಯಗಳ ಮಧ್ಯೆ ಸಂಘರ್ಷ ಮಾಡಿಕೊಡಂಗಿಲ್ಲ. ಎಲ್ಲ ಮೇಲ್ವರ್ಗ ಕೆಳವರ್ಗ ಎಲ್ಲರನ್ನ ತಮ್ಮ ಕುಟುಂಬದ ಒಬ್ಬ ಸದಸ್ಯರಂತೆ ಅವರು ಎಲ್ಲರನ್ನ ಕರ್ಕೊಂಡು ಈ ಜಿಲ್ಲೆಯಲ್ಲಿ ಹೋಗ್ತಿರ್ತಕ್ಕಂಥ ನಾವೆಲ್ಲ ನೋಡಿದ್ದೀವಿ. ಈಗ ದಯವಿಟ್ಟು ತಮ್ಮೆಲ್ಲರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಟ್ಟೆ, ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ನಮಗೆ ಸಂಪೂರ್ಣ SC ST OBC ಸಮುದಾಯಗಳಿಗೆ ಏನು ಅನ್ಯಾಯ ಮಾಡ್ತಿರ್ತದ ಅದನ್ನ ನೀವು ಅವ್ರ ಧ್ವನಿ ಎತ್ತಿ ನಮ್ಮ ಸಮುದಾಯದ ಕಟ್ಟ ಕಡೆ ವ್ಯಕ್ತಿಗೆ ಅನ್ಯಾಯ ಆಗ್ಯದ, ಸಮುದಾಯದ ಬಹಳ ಸೂಕ್ಷ್ಮ ವಿಚಾರ ಹೇಳ್ತೀನಿ, ಕಟ್ಟ ಕಡೆ ವ್ಯಕ್ತಿಗೆ ಅನ್ಯಾಯ ಆಗ್ಯದ, ಅದನ್ನ ಧ್ವನಿ ಎತ್ತುವ ಕೆಲಸ ಮಾಡಿ ಇಡೀ SC ST OBC ಸಮುದಾಯವನ್ನ ಸಮಾಜದ ಮುನ್ನೆಲೆಗೆ ತಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವರು ಬರುವಂತ ಕೆಲಸ ನಾವಂತರೂ ಹೋರಾಟ ಮಾಡ್ಲಿಕ್ಕತ್ತಿದ್ದೆವು. ನೀವು ಸಂಘಟನೆಯವರು ಕೂಡಿ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮುಗಿಸ್ತೇನೆ. ನಮಸ್ಕಾರ.